ತುಳಸಿ ವಿವಾಹ ದಿನದಂದು ತುಳಸಿ ಮತ್ತು ಶಾಲಿಗ್ರಾಮ ದೇವರ ವಿವಾಹ ವಿಧಿವಿಧಾನಗಳೊಂದಿಗೆ ನಡೆಯುತ್ತದೆ. ವಿಷ್ಣು ತುಳಸಿಯನ್ನು ಮದುವೆಯಾಗಿದ್ದೇಕೆ? ಈ ಪೂಜೆಯ ಆರಂಭದ ಬಗ್ಗೆ ಅನೇಕ ಪೌರಾಣಿಕ ಕಥೆಗಳಿವೆ. ತುಳಸಿಯನ್ನು ವಿಷ್ಣುವಿನ ಸಾಂಕೇತಿಕ ಪತ್ನಿ ಎಂದು ಪರಿಗಣಿಸಲಾಗುತ್ತದೆ. ಕೆಲವು ಸ್ಥಳಗಳಲ್ಲಿ ತುಳಸಿ ವಿವಾಹ 5 ದಿನಗಳ ಕಾಲ ಆಚರಿಸಲಾಗುತ್ತದೆ. ಇದು ಕಾರ್ತಿಕ ಮಾಸ ಹುಣ್ಣಿಮೆಯ ದಿನದಂದು ಕೊನೆಗೊಳ್ಳುತ್ತದೆ. ತುಳಸಿ ವಿವಾಹವು ಮಾನ್ಸೂನ್ ಋತುವಿನ ಅಂತ್ಯ ಹಾಗೂ ಹಿಂದೂ ಮದುವೆಯ ಋತುವಿನ ಆರಂಭವನ್ನು ಸೂಚಿಸುತ್ತದೆ. ಪ್ರತಿ ವರ್ಷ ಕಾರ್ತಿಕ ಶುಕ್ಲ ಏಕಾದಶಿ ಅಥವಾ ದೇವತಾನಿ ಏಕಾದಶಿ ಎಂದು ತುಳಸಿ ವಿವಾಹ ಏಕೆ ನಡೆಯುತ್ತದೆ ಎಂದು ನಿಮಗೊತ್ತಾ? ಅದರ ಬಗ್ಗೆ ಹೇಳ್ತೀನಿ ಕೇಳಿ. ನಾರದ ಪುರಾಣ ಪ್ರಕಾರ ಒಂದಾನೊಂದು ಕಾಲದಲ್ಲಿ ಋಷಿಗಳು, ದೇವತೆಗಳು ಮತ್ತು ಮಾನವರು ರಾಕ್ಷಸರ ರಾಜ ಜಲಂಧರನ ದುಷ್ಕೃತ್ಯದಿಂದ ತುಂಬಾ ಅಸಮಾಧಾನಗೊಂಡಿದ್ದರು. ಅವನು ತುಂಬಾ ಪರಾಕ್ರಮಶಾಲಿ ಮತ್ತು ಧೈರ್ಯಶಾಲಿಯಾಗಿದ್ದನು. ಇದರ ಹಿಂದೆ ಅವನ ಪತಿವ್ರತ ಧರ್ಮವನ್ನು ಅನುಸರಿಸಿದ ಅವನ ಹೆಂಡತಿ ವೃಂದಾಳ ಪುಣ್ಯದ ಫಲವಿತ್ತು. ಅದರಿಂದ ಅವನು ಸೋಲಲಿಲ್ಲ. ಅವನಿಂದ ತೊಂದರೆಗೊಳಗಾದ ದೇವತೆಗಳು ಭಗವಾನ್ ವಿಷ್ಣುವಿನ ಬಳಿಗೆ ಹೋಗಿ ಅವನನ್ನು ಸೋಲಿಸುವ ಮಾರ್ಗವನ್ನು ಕೇಳಿದರು. ಆಗ ಭಗವಾನ್ ಶ್ರೀಹರಿಯು ವೃಂದಾಳ ಸದ್ಗುಣವನ್ನು ಮುರಿಯುವ ಮಾರ್ಗವನ್ನು ಯೋಚಿಸಿದನು. ವಿಷ್ಣುವು ಜಲಂಧರನ ರೂಪವನ್ನು ತಳೆದು ವೃಂದಾಳನ್ನು ಮುಟ್ಟಿದನು. ಇದರಿಂದ ವೃಂದಾಳ ಪತಿಧರ್ಮವು ಕರಗಿತು ಮತ್ತು ಜಲಂಧರನು ಯುದ್ಧದಲ್ಲಿ ಕೊಲ್ಲಲ್ಪಟ್ಟನು. ಭಗವಾನ್ ವಿಷ್ಣುವಿನಿಂದ ವಂಚನೆಗೊಳಗಾದ ಪತಿಯ ಅಗಲಿಕೆಯಿಂದ ದುಃಖಿತಳಾದ ವೃಂದ ಶ್ರೀಹರಿಗೆ, ನೀನು ಕಲ್ಲಾಗಿ ಹೋಗು. ಮೋಸದಿಂದ ನಿನ್ನ ಪತ್ನಿಯು ಅಪಹರಣಕ್ಕೊಳಗಾಗುತ್ತಾಳೆ ಮತ್ತು ನಿನ್ನ ಪತ್ನಿಯ ಅಗಲಿಕೆಯನ್ನು ನೀನು ಸಹಿಸಬೇಕಾಗುವುದು ಎಂದು ಶಾಪ ನೀಡಿದಳು. ಈ ಶಾಪವನ್ನು ನೀಡಿದ ನಂತರ ವೃಂದ ತನ್ನ ಪತಿ ಜಲಂಧರನೊಂದಿಗೆ ಸತಿಯಾದಳು. ಅವರ ಚಿತಾಭಸ್ಮದಿಂದ ತುಳಸಿ ಸಸ್ಯವು ಹೊರಹೊಮ್ಮಿತು. ಭಗವಾನ್ ವಿಷ್ಣುವು ವೃಂದಾಳ ಸದ್ಗುಣವನ್ನು ಮುರಿದಿದ್ದಕ್ಕಾಗಿ ತಾನು ತಪ್ಪಿತಸ್ಥನೆಂದು ಭಾವಿಸಿದನು. ಹಾಗಾಗಿ ವೃಂದ ತುಳಸಿಯ ರೂಪದಲ್ಲಿ ತನ್ನೊಂದಿಗೆ ಸದಾ ಇರುತ್ತಾಳೆ ಎಂದು ಆಶೀರ್ವದಿಸಿದನು. ರಾಮ ಹಾಗೂ ಕೃಷ್ಣನ ಅವತಾರವೆತ್ತಿದಾಗ ವೃಂದ ನೀಡಿದ ಶಾಪದ ಪರಿಣಾಮವಾಗಿ ವಿಷ್ಣುವು ವಿರಹ ವೇದನೆಯನ್ನು ಅನುಭವಿಸುವಂತಾಯಿತು. ಇನ್ನು ಅನೇಕ ಪುರಾಣ ಕಥೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ನಿಮ್ಮ RJ ಮಾಧುರಿ.